ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಅವರು ತುಂಬಾ ಅತಿಯಾಗೂ ಕೂಡ ಮಾತನಾಡ್ತಿದ್ದಾರೆ. ಇಲ್ಲಿ ಆತನದ್ದು ತಪ್ಪು, ಜಗದೀಶ್ದು ತಪ್ಪು. ಮತ್ತೆ ಪೊಲೀಸರಿಗೆ ಬೈತಾರೆ. ಪೊಲೀಸರು ಅವ್ರ ತಾನೇ ದುಡ್ಡು ಗಿಡ ಇಸ್ಕೊಂಡಂಗ ಅವ್ರೆ ಸ್ಕೂಟ್ರೋಲ್ ನಿಲ್ಸಿರ್ತಾರೆ. ಅವ್ರಿಗೆಲ್ಲ ಹೋಗಿ ಏಕವಚನದಲ್ಲಿ ಬೈದು, ನೀನ್ ಯಾರು, ಯಾಕೆ ನಿಲ್ಸಿದ್ಯ, ಎತ್ತು ಗಾಡಿ ಅಂತ. ಜನರಿಗೇನೆ ತೊಂದರೆ ಆಗ್ತಾ ಇರುವಂತ ಘಟನೆಗಳು ಪದೇ ಪದೇ ಆಗ್ತಾ ಇದೆ. ಅದೇ ನಿಮ್ಮ ವಿಡಿಯೋ ಯಾರಾದರೂ ಮಾಡಕ್ಕೆ ಹೋದ್ರೆ ನೀವು ಅವ್ರಿಗೆ ಆವಾಜಾಗೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ ಅಂತೀರಿ. ನನ್ನ ಹತ್ರ 5 ಜನ ಗನ್ಮ್ಯಾನ್ ಇದ್ದಾರೆ, ಇನ್ಯಾರು ನನ್ನ ತಂಟೆಗೆ ಬಂದರೆ ನಾನು ಶೂಟ್ ಮಾಡಿಬಿಡ್ತೀನಿ. ಬೆಳಗ್ಗೆ ಗನ್ಮನ್ ಇದ್ದಿದ್ರೆ ಗುಂಡುಗಳು ನಾನು ಹಾಕಿಸ್ತಾ ಇದ್ದೆ. KN ಜಗದೀಶ್, ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಅವರು ಮುಂಚೆಯಿಂದಲೂ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಬಂದರು. ಪೊಲೀಸ್ ಇಲಾಖೆ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಿದ್ರು. ಅದಾದಮೇಲೆ BJP ಗೌರ್ಮೆಂಟಲ್ಲಿ ಮೇಲೆ ಕೇಸ್ಗಳಾಯಿತು, ಕಂಪ್ಲೇಂಟ್ ಆಯಿತು, ಜೊತೆಗೆ ಜೈಲ್ಗೂ ಹೋಗೆಲ್ಲ ಬಂದರು. ಅದಾದಮೇಲೆ ಸೈಲೆಂಟ್ ಆದರು. ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ತುಂಬ ಆ್ಯಕ್ಟಿವ್ ಆದರು. ಅಲ್ಲಿವರೆಗೂ ಮಾಧ್ಯಮಗಳಿಗೆ, ಒಂದಷ್ಟು ಸಾಮಾಜಿಕವಾಗಿ ಹೋರಾಟ ಮಾಡೋವಂಥವ್ರಿಗೆ ಅಥವಾ ನ್ಯೂಸ್ ಚಾನಲ್ಗಳನ್ನ ಜಾಸ್ತಿ ಅಬ್ಸರ್ವ್ ಮಾಡೋವಂಥವ್ರಿಗೆ ಜಗದೀಶ್ ಅವರು ಯಾರು ಅಂತ ಗೊತ್ತಿತ್ತು. ಅಂದರೆ ತೀರಾ ಪ್ರತಿಯೊಬ್ಬರು ಕೂಡ ಮನೇಲಿ ಮಕ್ಕಳಿಗೆ, ಹೆಂಗಸ್ರುಗಳಿಗೆ, ಅಜ್ಜಿದಿರಿಗೆ ಇವ್ರು ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಸಿಗ್ತಲ್ಲ, ಬಿಗ್ ಬಾಸ್ ಹೋಗಿ ಬಂದಮೇಲಂತೂ ಇಡೀ ಕರ್ನಾಟಕದ ಮನೆ ಮಾತಾದ್ರು ಜಗದೀಶ್ ಅವರು, ನೋ ಡೌಟ್. ಬಿಗ್ ಬಾಸಿಂದ ಬಂದ ಮೇಲೆ ಜಗದೀಶ್ ಅವರು ಬದಲಾಗೋದ್ರಾ ಅನ್ನುವಂಥ ಪ್ರಶ್ನೆಗಳಿದೆ. ಯಾಕಂದರೆ ನಾವು ಸಾಕಷ್ಟು ಜಗದೀಶ್ ಅವರ ವಿಡಿಯೋಗಳನ್ನು ಹಾಕಿದ್ದೀವಿ. ಸಾಕಷ್ಟು ಎಲ್ಲ ಪಾಸಿಟಿವ್. ಯಾಕಂದರೆ ನಾವು ಹಾಕಿದ್ಮೇಲೆ ಒಂದಷ್ಟು ಕಮೆಂಟ್ಗಳನ್ನ ನೋಡ್ತಾ ಇರ್ತೀವಿ. ನಿಮಗೆ ಚಾನಲ್ಗಳಲ್ಲಿ ಆ ಥರ ಆಪ್ಷನ್ ಸಿಗಲ್ಲ. ಬಟ್ ಈ ಯೂಟ್ಯೂಬಲ್ಲಿ ಅಪ್ಪ ಆದಮೇಲೆ ನಿಮಗೆ ಕಮೆಂಟ್ಗಳು ಸಿಗುತ್ತೆ. ಯಾವ ರೀತಿಯಾದಂಥ ಪಾಸಿಟಿವ್, ಈ ವಿಡಿಯೋಗೆ ನೆಗೆಟಿವ್, ಈ ವ್ಯಕ್ತಿ ಬಗ್ಗೆ ಏನು ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ನೋಡ್ಬೋದಲ್ಲಿ. ನಿಮಗೂ ಕೂಡ ಗೊತ್ತಿರೋ ಅಂಥದ್ದೇ, ಯಾಕಂದರೆ ಕಮೆಂಟ್ಗಳು ಹಾಕೋದು ನೀವೇನೆ. ಸೊ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಗಳೆಲ್ಲ ಬರ್ತಾಯಿತ್ತು. ಆದರೆ ಬಿಗ್ ಬಾಸಿಂದ ಬಂದ ಮೇಲೆ ಜಗದೀಶ್ ಅವರು ತುಂಬಾ ಆ್ಯಕ್ಟಿವ್ ಆದರು. ತುಂಬಾ ವಿಚಾರಗಳ ಬಗ್ಗೆ ಮಾತನಾಡ್ತಾಯಿದ್ರು. ಕೆಲವೊಂದು ಟೈಮಲ್ಲಿ ಅವರು ತುಂಬ ಅತಿಯಾಗೂ ಕೂಡ ಮಾತನಾಡ್ತಿದ್ದಾರೆ, ತುಂಬ ಅತಿಯಾಗೂ ಕೂಡ ವರ್ತನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೆಲವೊಂದಷ್ಟು ನೆಗೆಟಿವ್ಗಳು ಬರೋಕ್ಕೆ ಶುರುವಾಯಿತು. ಆಮೇಲೆ ಈ ಕಾಂಗ್ರೆಸ್ನ ಮುಂಚೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುನ್ನ ಅವರು ಎಲ್ಲ ರೀತಿಯಾದಂಥ ನಾಯಕರಿಗೆ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ರು. ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಅವರ ಲೈಫ್ ಸ್ಟೈಲು ತುಂಬ ಬದಲಾಯಿತು. ಒಳ್ಳೊಳ್ಳೆ ಕಾರ್ಗಳು ತಗೊಂಡ್ರು, ಬೈಕ್ಗಳು ತಗೊಂಡ್ರು, ಇವೆಲ್ಲ ಬಿಡಿ, ಅದು ಅವರ ವೈಯಕ್ತಿಕ. ಆದರೆ ಬರೀ ಕಾಂಗ್ರೆಸ್ ನಾಯಕರ ಫೇವರ್ ಆಗಿ ಮಾಡ್ತಾರೆ, BJP ನಾಯಕರನ್ನೇ ಬೈತಾ ಇರ್ತಾರೆ ಯಾವಾಗಲೂ ಕೂಡ. ಮುಂಚೆ ಜಮೀರ್ಗೆಲ್ಲ ಬೈತಾ ಇದ್ರು, ಇವಾಗ ಜಮೀರ್ ಅವ್ರ ಪರವಾಗಿ ಇರ್ತಾರೆ. ಇವರೇ ಹೋಗೋರಿಗೆ ಅವ್ರ ಜೊತೆ ಎಲ್ಲ ಫೋಟೋ ಎಲ್ಲ ಹೊಡ್ಸ್ಕೊ, ಹೀಗೆ ಸಮಥಿಂಗ್ ಇರಲಿ ಬಿಡಿ. ಅದಾದ ಬಳಿಕ ವಿಚಾರಗಳನ್ನು ಅವರು ಎತ್ಕೊತಾ ಇದ್ರಲ್ಲ. ಈಗ ನಿನ್ನೆ ಆದಂಥ ಘಟನೆ ಬಗ್ಗೆ ಮಾತನಾಡೋಣ. ನಿನ್ನೆ ಅಣ್ಣಮ್ಮ ಕೂರಿಸಿದ್ರು, ಅವರು ಪರ್ಮಿಷನ್ ತೊಗೊಂಡೆ ಯಾವುದೇ ಒಂದು ರಸ್ತೆಯಲ್ಲಿ ಅಣ್ಣಮ್ಮನ ಕೂರಿಸ್ತಾರೆ, ಏಕಾಏಕಿ ಕೂರ್ಸೋಕ್ಕಾಗಲ್ಲ, ಪರ್ಮಿಷನ್ ತೆಗೆದುಕೊಂಡಿರ್ತಾರೆ. ಬಟ್ ಪಬ್ಲಿಕ್ಗೆ ತೊಂದರೆ ಆಗ್ತಿದೆ ಅಂತ ಇವರು ಒಂದಷ್ಟು ಮಾತನಾಡಿದ್ದಾರೆ. ಆ ಟೈಮಲ್ಲಿ ಒಂದಷ್ಟು ಹಲ್ಲೆಗಳು ಕೂಡ, ಇವರು ಜೋರಾಗಿ ಮಾತನಾಡಿದ್ದಾರೆ, ಇವರು ಮುಂದೆ ಹೋಗಿ ಎದೆನಲ್ಲಿ ನೂಕಿದ್ದಾರೆ, ಮತ್ತು ಅವನು ಕೂಡ ಹಲ್ಲೆ ಮಾಡಿದ್ದಾರೆ, ಇವರು ಹಲ್ಲೆ ಮಾಡಿದ್ದಾರೆ. ಇಲ್ಲಿ ಜಗದೀಶ್ ಅವ್ರನ್ನೂ ನಾವು ಸಮರ್ಥನೆ ಮಾಡ್ಕೊತಿಲ್ಲ, ಜಗದೀಶ್ ಮೇಲೆ ಹಲ್ಲೆ ಮಾಡಿದವರು ಇಬ್ಬರು ಕೈ ಮಿಲಾಯಿಸಿರೋದ್ರಿಂದ ಇಲ್ಲಿ ಆತನದ್ದು ತಪ್ಪು, ಜಗದೀಶ್ದು ತಪ್ಪು, ನೋ ಡೌಟ್ ಅದ್ರೊಳಗಡೆ. ಈಗ ಇತ್ತೀಚೆಗೆ ಜಗದೀಶ್ ಅವರು ಬರ್ತಾ ಇರುವಂಥ ಒಂದು ಫೀಡ್ಬ್ಯಾಕ್ಗಳನ್ನ ನೋಡಬೇಕಾಗತ್ತೆ. ನೋಡಿದಂಥ ಟೈಮಲ್ಲಿ ಜನ ತುಂಬಾ, ಮುಂಚೆ 100 ಕಮೆಂಟ್ ಬಂದರೆ 1 ಕಮೆಂಟ್ ಅಷ್ಟೇ ನೆಗೆಟಿವ್, ಇನ್ನು 99 ಕಮೆಂಟ್ಸು ಅವರ ಹೋರಾಟಕ್ಕೆ ಬೆಂಬಲವಾಗಿ ಇತ್ತು. ಆದರೆ ಇತ್ತೀಚೆಗೆ ಉಲ್ಟಾ ಆಗಿದೆ. 99 ಕಮೆಂಟ್ಸು ಅವ್ರಿಗೆ ವಿರುದ್ಧವಾಗಿದೆ, 1 ಕಮೆಂಟು ಮಾತ್ರ ಎಲ್ಲೋ ಅವ್ರ ಫೇವರ್ ಆಗಿ ಬರ್ತಿದೆ. ಇವನ್ನೆಲ್ಲ ಕೂಡ ಗಮನಿಸಿದಾಗ ಅವ್ರಿಗಿರುವಂಥ ಜನರ ಬೆಂಬಲ ಆಗಿರ್ಬೋದು, ಅವರ ಮಾತಿನ ಚಾತುರ್ಯತೆ ಆಗಿರ್ಬೋದು, ಜೊತೆಗೆ ಅವರ ಧೈರ್ಯ ಆಗಿರ್ಬೋದು, ಅವರ ಮುನ್ನುಗ್ಗುವಿಕೆ ಆಗಿರ್ಬೋದು, ಇದರಿಂದಲೇ ಬಿಗ್ ಬಾಸಲ್ಲೂ ಕೂಡ ಅವ್ರು ಇಷ್ಟು ಫೇಮಸ್ ಆಗೋಕ್ಕೆ ಕಾರಣ. ಸೊ ಈಗ ಹೊರಗಡೆ ಬಂದಿದ್ದಾರೆ, ಬಿಗ್ ಬಾಸಲ್ಲಿ ಇರೋ ಥರದಲ್ಲಿ ಆಗಲ್ಲ. ಬಿಗ್ ಬಾಸಲ್ಲೇ ರೂಲ್ಸ್ ವೈಲೇಷನ್ ಆಯಿತು ಅಂತಂದಿದ್ದಕ್ಕೆ ಅವ್ರನ್ನ ಹೊರಗಡೆ ಹಾಕಿದ್ದು. ಇನ್ನು ನಿಜ ಜೀವನದಲ್ಲೂ ಕೂಡ ಅಷ್ಟೇ. ಈಗ ನೋಡಿ, ಆ ಘಟನೆ ಆಗುತ್ತೆ, ಅದಾದಮೇಲೆ ಅಲ್ಲಿರೋಂಥ ಕಂಪ್ಲೇಂಟ್ ಆಗಿದೆ, ಅದು ಬಿಡಿ, ಕಾನೂನು ಹೋರಾಟಗಳು ಏನಿದೆ ಅದು ಪೊಲೀಸರು ಕ್ರಮ ಕೈಗೊಳ್ತಾರೆ. ಅಲ್ಲಿ ತಮ್ಮ ರಕ್ಷಣೆಗೆ ಅಂತೇಳಿ ಪೊಲೀಸವ್ರು ಬರ್ತಾರೆ, ಇವರೇ ಕರ್ಸ್ಕೊತಾರೆ ಪೊಲೀಸವ್ರನ್ನ, ಮತ್ತೆ ಪೊಲೀಸವ್ರಿಗೆ ಬೈತಾರೆ. ಅಲ್ಲಿ ಪೊಲೀಸರು ಬರಲಿಲ್ಲ ಅಂದ್ರೂ ಪೊಲೀಸವ್ರಿಗೆ ಬೈತಾರೆ. ಪೊಲೀಸರು ಬಂದರೂ ಕೂಡ ಅವ್ರ ಹತ್ರ ಒಳ್ಳೆ ಸಾರಿಸ್ಕೊಂಬಿಟ್ಟವ್ರೆ, ಒಳ್ಳೆ ದುಡ್ಡು ಗಿಟ್ಟು ತಗೊಂಬಿಟ್ಟವ್ರೆ ಅಂತೇಳಿ ಪಾಪ ಅವ್ರಿಗೆ ರಕ್ಷಣೆಗೆ ಅಂತ ಬಂದಂಥ ಪೊಲೀಸವ್ರಿಗೇ ಇವ್ರು ಬೈತಾರೆ. ಪೊಲೀಸವರೇ ಇವ್ರನ್ನ ಕಳಿಸಿದ್ದಾರೆ ನನಗೆ ಹೊಡಿಯೋಕ್ಕೆ ಅನ್ನೋದು ಹೇಳ್ತಾರೆ. ಮತ್ತು ಪೊಲೀಸವ್ರನ್ನ ಯಾಕೆ ಕರೆದ್ರ? ಇಲ್ಲಿ ಕ್ಲಾರಿಟಿ ಜನಕ್ಕೆ ಯಾಕೆ ಸ್ವಲ್ಪ ನೆಗೆಟಿವ್ ಆಗ್ತಿದೆ ಅನ್ನೋದು ಇದೇ ಕಾರಣಕ್ಕೆ. ಇವರೇ ಪೊಲೀಸವ್ರಿಗೆ ಸಂಬಳ ಜಾಸ್ತಿ ಆಗಬೇಕು, ಪೇದೆಗಳಿಗೆಲ್ಲ ಕಮ್ಮಿ ಸ್ಯಾಲ್ರಿಯಿಂದ ಪೊಲೀಸರು ಪರವಾಗಿ ನಿಂತ್ಕೊತಾರೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಬಂದಿಲ್ಲ, ನನಗೆ ಏಟಾಗಿದೆ, ನನಗೆ ಈ ಥರ ಸಮಸ್ಯೆ ಆಗಿದೆ, ಪೊಲೀಸರು ಬಂದಿಲ್ಲ ಅಂತಾರೆ.
ಪೊಲೀಸವ್ರು ಬಂದರೆ ಇವರೆಲ್ಲ ದುಡ್ಡು ತಗೊಂಬಿಟ್ಟವ್ರೆಲ್ಲ ಇವರೇ ಕಳ್ಸೋರೆ ಪೊಲೀಸವ್ರು ಗೂಂಡಾಗಳು ಅಂತಾರೆ. ಈ ರೀತಿಯಾದಂಥ ಹೇಳಿಕೆಗಳಿದೆಯಲ್ಲ ಒಂದು. ಅದಾದಮೇಲೆ ಅಲ್ಲಿರುವಂಥ ಜನರಿಗೆ ಹೌದು ನಿಮ್ಮ ಮೇಲೆ ಅಟ್ಯಾಕ್ ಆಯಿತು, ಓಕೆ, ನಿಮ್ಮ ಕೋಪ ಇದೆ, ಆಕ್ರೋಶ ಇದೆ, ಓಕೆ. ಅಲ್ಲಿರುವಂಥ ಯಾರೋ ಆಟೋದವ್ರು ನಿಲ್ಸಿರ್ತಾರೆ, ಸ್ಕೂಟ್ರೋರು ನಿಲ್ಸಿರ್ತಾರೆ, ಅವ್ರಿಗೆಲ್ಲ ಹೋಗಿ ಏಕವಚನದಲ್ಲಿ ಬೈದು ನೀನು ಯಾರೋ ಯಾಕೆ ನಿಲ್ಸಿದ್ಯ ಎತ್ತು ಗಾಡಿ ಅಂಥೇಳಿ, ನೀನೇ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದ್ಯಾ, ನೀನು ಇನ್ಫಾರ್ಮರ್ ಅಂತ ಅವ್ರಿಗೂ ಸಿಂಗ್ಯುಲರ್ ಆಗಿ ಬೈತಾರೆ. ವಿಡಿಯೋದಲ್ಲಿ ಅಮ್ಮ ಅಕ್ಕ ಸಮಥಿಂಗ್ ವರ್ಡ್ಸ್ಗಳೆಲ್ಲ ಇದೆ. ಇವೆಲ್ಲವನ್ನೂ ಕೂಡ ಜನ ಗಮನಿಸ್ತಿರ್ತಾರೆ ಒಂದು. ಅದಾದಮೇಲೆ ಇತ್ತೀಚೆಗೆ ಅದಲ್ಲಿ ಅವ್ರ ಏರಿಯಾ ಹತ್ರನೇ ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅದು ಕಾಂಕ್ರೀಟ್ ಡಾಂಬರ್ ರಸ್ತೆ ಆಗಿತ್ತು, ಈಗ ದುಡ್ಡು ಹೊಡಿತಾವ್ರೆ ಅಂಥೇಳಿ ಇವರು ಅವರ ಕಾರನ್ನು ರೋಡ್ ಮಧ್ಯದಲ್ಲೇ ನಿಲ್ಲಿಸಿ ಫುಲ್ ಟ್ರಾಫಿಕ್ ಜಾಮ್ ಆಗಿ ಅಲ್ಲೆಲ್ಲ ಜನರಿಗೆ ತೊಂದರೆ ಆಗಿ ಜನ ಎಲ್ಲನೂ ಕೂಡ ಅವ್ರ ವಿರುದ್ಧ ಮಾತಾಡಿ ಇವರು ಕೂಡ ದೊಡ್ಡ ಜಗಳ ಆಗಿ ಇವೆಲ್ಲ ಈ ರೀತಿಯಾದಂಥ ಜನರಿಗೇನೆ ತೊಂದರೆ ಆಗ್ತಾ ಇರುವಂಥ ಘಟನೆಗಳು ಪದೇ ಪದೇ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಜೊತೆಗೆ ಸ್ವಲ್ಪ ಕಾಂಗ್ರೆಸ್ ಫೇವರ್ ಆಗಿ ಇವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲ ಕಾರಣಕ್ಕೋಸ್ಕರ ಜಗದೀಶ್ ಅವ್ರಿಗೆ ಬರ್ತಾ ಅವರ ಪಾಸಿಟಿವ್ ಇಮೇಜು ಜನರ ದೃಷ್ಟಿಯಲ್ಲಿ ನೆಗೆಟಿವ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇದ್ಯಾವುದು ಕೂಡ ಜಗದೀಶ್ ಅವ್ರ ಗಮನಕ್ಕೆ ಇಲ್ವಾ ಅನ್ನುವಂಥದ್ದು ನಾವು ಹೇಳ್ತಾ ಇಲ್ಲ, ಅವ್ರ ಗಮನಕ್ಕೆ ಖಂಡಿತವಾಗ್ಲೂ ಇರುತ್ತೆ. ಸೊ ಜಗದೀಶ್ ಅವರು ಒಂದಷ್ಟು, ಯಾಕೆಂದರೆ ಅವ್ರಿಗಿರುವಂಥ ಒಂದಷ್ಟು ನಾಲೆಡ್ಜ್ ಆಗಿರ್ಬೋದು, ಧೈರ್ಯ ಪ್ರಶ್ನೆ ಮಾಡುವಂಥದ್ದು, ಒಂದಷ್ಟು ಕಾನೂನು ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ, ಆ ವಿಚಾರಗಳು ಇವೆಲ್ಲವೂ ಕೂಡ ಸಾಕಷ್ಟು ಒಂದು ಗಂಭೀರವಾದಂಥ ವಿಚಾರಗಳಿದೆ. ಅದ್ರ ಬಗ್ಗೆ ಧ್ವನಿ ಎತ್ತಿ ಇವರು ಮಾತನಾಡಲಿ, ಸರ್ಕಾರದ ಮುಂದೆ ಅವರು ಏನು ಒಂದಷ್ಟು ನಾಗರಿಕರ ಸಮಸ್ಯೆಗಳನ್ನ, ಇನ್ನೂ ದೊಡ್ಡ ಸಮಸ್ಯೆಗಳನ್ನ ಬಗ್ಗೆ ಅವರು ಮಾತನಾಡಲಿ ಅನ್ನುವಂಥದ್ದು ಜನರ ಒಂದು ಅಪೇಕ್ಷೆ ಇದೆ. ಈ ರೀತಿಯಾದಂಥ ಹೋದಂಥ ಸಂದರ್ಭದಲ್ಲಿಯೇ ಜಗದೀಶ್ ಅವರ ಇನ್ನೂ ಅವರ ಖ್ಯಾತಿ ಆಗಿರ್ಬೋದು, ಅವ್ರ ಹೆಸರಾಗಿರೋ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದನ್ನ ಬಿಟ್ಟು ಜನಗಳ ಮಧ್ಯದಲ್ಲಿಯೇ ಜನಗಳ ಮೇಲೆ ದಿನ ಕೂಗಾಡಿಕೊಂಡು ಜನರಿಗೆ ಸಮಸ್ಯೆ ಆಗುವಂಥ ರೀತಿಯಲ್ಲಿ ನೀವು ಹೇಳ್ತೀರಿ ಅದು ನಿಮ್ಮ ಸಮಸ್ಯೆಗೆ ನಾನು ನಿಂತಿದ್ದೀನಿ ಅಂತೇಳಿ, ಬಟ್ ಅದು ಆ ಟೈಮಲ್ಲೇ ಜನಕ್ಕೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಜನ ಯಾವುದು ಕೂಡ ಒಪ್ಪೋದಿಲ್ಲ. ಹೀಗಾಗಿ ಜಗದೀಶ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಮುನ್ನುಗ್ಗುವಂಥ ಕೆಪಾಸಿಟಿ ಇದೆ. ಸೊ ಹೀಗಾಗಿ ಜನ ಕೂಡ ಅಷ್ಟೇ. ಯಾಕೆ ನಿಮಗೆ ಬರ್ತಾ ನೆಗೆಟಿವ್ ಆಗ್ತಿದೆ ಅಂತಂದರೆ, ಒಂದಷ್ಟು ಬದಲಾವಣೆ ಆಗಿ ಬಿಗ್ ಬಾಸ್ಗಿನ ಮುಂಚೆ ಇದ್ರಲ್ಲ ಅದೇ ಜಗದೀಶ ಆಗಿರಿ, ಸ್ವಲ್ಪ ಪಬ್ಲಿಕ್ಕಲ್ಲಿ ಈ ರೀತಿಯಾಗಿ ನ್ಯೂಸೆನ್ಸ್ ಆಗುವಂಥ ಸಂದರ್ಭದಲ್ಲಿ ತಾವು ಇಂಥದ್ದನ್ನೆಲ್ಲ ಸ್ವಲ್ಪ ಗಮನ ಹರಿಸಬೇಕು ಅನ್ನುವಂಥದ್ದು ಜನ ಕೂಡ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಈಗ ನೀವು ಯಾರು ಬೇಕಾದ್ರೂ ವಿಡಿಯೋಗಳು ಮಾಡ್ಬೋದು, ಅದೇ ನಿಮ್ಮ ವಿಡಿಯೋ ಯಾರಾದರೂ ಮಾಡೋಕ್ಕೆ ಹೋದರೆ ನೀವು ಅವ್ರಿಗೆ ಆವಾಜಾಗೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ ಅಂತೀರಿ. ಇದು ಯಾವ ನ್ಯಾಯ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ನೀವು ಎಲ್ಲರದ್ದು ವಿಡಿಯೋಗಳು ಮಾಡ್ತೀರಲ್ಲ, ಹಂಗೆ ಬೇರೆಯವ್ರಿಗೂ ಕೂಡ ಮಾಡುವಂಥ ಅಧಿಕಾರ ನೀವೇ ಹೇಳಿದಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಲ್ಲಿ ಅವಕಾಶಗಳಿದೆ. ಹೀಗಾಗಿ ಕೊನೆಯದಾಗಿ ನಾವು ಹೇಳ್ತಾ ಇರುವಂಥದ್ದು ಇಷ್ಟೇ. ಯಾಕೆಂದರೆ ಜಗದೀಶ್ ಅವ್ರನ್ನ ತುಂಬ ಹತ್ತಿರದಿಂದ ನಾನು ಕೂಡ ನೋಡಿದ್ದೀನಿ, ಸಾಕಷ್ಟು ಅವ್ರನ್ನ ಸಂದರ್ಶನಗಳನ್ನ ಮಾಡಿದ್ದೀನಿ. ಉದ್ದೇಶ ಕೆಲವೊಂದಷ್ಟೆಲ್ಲ ಒಳ್ಳೆಯದಾಗಿ ಇರುತ್ತೆ, ಬಟ್ ಆದರೆ ಎಲ್ಲೋ ಆ ಉದ್ದೇಶವನ್ನು ಜನರ ಮುಂದೆ ರೆಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಆಗ್ತಾ ಇರುವಂಥ ವಿಚಾರಗಳಿದೆಯಲ್ಲ, ನನ್ನ ಹತ್ರ 5 ಜನ ಗನ್ಮ್ಯಾನ್ ಇದ್ದಾರೆ, ಇನ್ಯಾರು ನನ್ನ ತಂಟೆಗೆ ಬಂದರೆ ನಾನು ಶೂಟ್ ಮಾಡಿಬಿಡ್ತೀನಿ, ಗುಂಡಿಕ್ಬಿಡ್ತೀನಿ ಅನ್ನುವಂಥದ್ದು. ಜೊತೆಗೆ ದರ್ಶನ್ ಪರವಾಗಿ ನಿಂತಿದ್ರು ಇವರು, ಅವ್ರನ್ನ ಕರ್ಕೊಂಬರ್ತೀನಿ ಅಂತೇಳಿ ಪ್ರೊಟೆಸ್ಟ್ಗೆ ಕರೆ ಕೊಟ್ಟರು. ಯಾರು ಕೂಡ ದರ್ಶನ್ ಫ್ಯಾನ್ಸ್ ಬರಲಿಲ್ಲ. ಅದಾದಮೇಲೆ ಇವರು ದರ್ಶನ್ಗೆ ಉಲ್ಟಾ ಆದರು, ದರ್ಶನ್ಗೆ ಇವರು ಬಾಯಿಗೆ ಬಂದಂಗೆಲ್ಲ ಬೈದರು, ಕಮೆಂಟ್ಗಳು ಮಾಡಿದ್ರು. ಈಗ ದರ್ಶನ್ ಫ್ಯಾನ್ಸ್ಗೆ ಬೈತಾ ಇದ್ದಾರೆ. ದರ್ಶನ್ ಫ್ಯಾನ್ಸು ಯಾರಾದರೂ ದರ್ಶನ್ನೇ ಕಳಿಸಿದ್ದಾರೆ, ದರ್ಶನ್ ಫ್ಯಾನ್ಸ್ ಯಾರಾದರೂ ಕೂಡ ನನ್ನ ಮೇಲೆ ಏನಾದ್ರು ಅಟ್ಯಾಕ್ ಮಾಡೋಕ್ಕೆ ಬಂದು 5 ಜನ ಗನ್ಮ್ಯಾನ್ ಇದ್ದಾರೆ, ನಾನು ಗನ್ ಲೈಸೆನ್ಸ್ ತಗೊತಾ ಇದ್ದೀನಿ, ನಿಮ್ಮನ್ನೆಲ್ಲ ಶೂಟ್ ಮಾಡಿಬಿಡ್ತೀನಿ, ಗನ್ನು ನಿಮ್ಮ ಸೇಫ್ಟಿಗೆ ಓಕೆ, ಗನ್ಮ್ಯಾನು ಓಕೆ, ಹಂಗಂತ ಧಮಕಿ ಹಾಕುವಂಥದ್ದು, ಜನರಿಗೆ ಎದುರಿಸುವಂಥದ್ದು ಕಾನೂನಲ್ಲಿ ಅದಕ್ಕೂ ಕೂಡ ಅವಕಾಶ ಇಲ್ಲ. ಗನ್ ನಮ್ಮ ಹತ್ರ ಇತ್ತು ಅಂದ್ರೂ ಕೂಡ ಪಬ್ಲಿಕ್ ಕಾಣಿಸ್ತಾ ಇರೋ ರೀತಿಯಲ್ಲಿ ಸೇಫಾಗಿ ಇಟ್ಕೊಬೇಕು. ತೀರಾ ನಮಗೆ ಆತ್ಮಕ್ಕೆ, ನಮ್ಮ ಪ್ರಾಣಕ್ಕೆ ಏನಾದರೂ ಕೂಡ ಹಾನಿ ಆಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಅದನ್ನು ನೋಡಿ ಮಾಡಿ ಉಪಯೋಗ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೂಡ ಇದೆ. ಹೀಗಾಗಿ ತಮ್ಮ ಹೇಳಿಕೆಗಳು, ತಮ್ಮ ಒಂದಷ್ಟು ಹೋರಾಟದ ರೀತಿಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಡ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಜನ ಕೂಡ ಇಷ್ಟಪಡ್ತಾ ಇದ್ದಾರೆ. ಏಕೆಂದರೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಜಗದೀಶ್ ಅವರು ಸ್ವಲ್ಪ ಬದಲಾದರೆ ಖಂಡಿತವಾಗ್ಲೂ ಕೂಡ ನೀವೇ ಹೇಳ್ತೀರಲ್ಲ, ನಾನು ಫ್ಯೂಚರ್ CM ಆಫ್ ಕರ್ನಾಟಕ ಅಂತೇಳಿ, ಅದಾಗಬೇಕು ಅಂತಂದರೆ ನೀವು ಒಂದಷ್ಟು ಬದಲಾವಣೆಗಳನ್ನ ನೀವು ಮಾಡ್ಕೊಬೇಕು. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಎಲ್ಲೋ ಅತಿಯಾದಂಥ ಜನಪ್ರಿಯತೆ, ಅತಿಯಾದಂಥ ಮಾತು, ಅತಿಯಾದಂಥ ಆತ್ಮವಿಶ್ವಾಸ ಎಲ್ಲೋ ಒಂದು ಕಡೆ ನಮಗೆ ರಿವರ್ಸ್ ಆಗುವಂಥ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ಆ ರೀತಿಯಾಗಿ ರಿವರ್ಸ್ ಆಗಿ, ಸರ್ಕಾರಗಳು ಅವ್ರಿಗೆ ರಿವರ್ಸ್ ಆಗಿ, ಆಫೀಸರ್ಸ್ಗಳು ರಿವರ್ಸ್ ಆಗಿ, ರಾಜಕಾರಣಿಗಳು ರಿವರ್ಸ್ ಆಗಿ ಒಂದಷ್ಟು ಸಮಸ್ಯೆಯನ್ನು ಕೂಡ ಅವ್ರು ಅನುಭವಿಸಿದ್ದಾರೆ. ಅವ್ರಿಗೆ ಅದರ ಒಂದು ಐಡಿಯಾ ಕೂಡ ಇದೆ ಅಂತ ಹೇಳ್ತಾ, ತಮಗೇನು ಅನಿಸುತ್ತೆ ಎಲ್ಲ ಘಟನೆಗಳ ಬಗ್ಗೆ
ಮುಂಚೆ ಇದ್ದಂಥ ಜಗದೀಶ್ ಅವರಾಗಿರ್ಬೋದು, ಈಗ ನಡ್ಕೊಳ್ತಾ ಇರುವಂಥ ಜಗದೀಶ್ ಅವರು ನಿಜವಾಗ್ಲೂ ಅವರಲ್ಲಿ ಏನಾದ್ರು ಒಂದಷ್ಟು ಬದಲಾವಣೆಗಳು ಬೇಕಾ, ಅಥವಾ ನೀವು ಯಾವುದು ಹೋರಾಟನೇ ಮಾಡಬೇಡ್ರಿ ಸರ್ ನಿಮ್ಮ ಪಾಡ್ ನೀವು ಇದು ಬಿಡಿ ಅಂತೀರಾ, ಏನು ಹೇಳ್ತೀರಾ? ಕಮೆಂಟ್ ನಿಮಗೆ ಬಿಟ್ಟಿದ್ದು. ಜಗದೀಶ್ ಅವರು ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಬಗ್ಗೆಯೂ ಕೂಡ ನಾವು ಹೇಳಿದ್ರಲ್ಲಿ ಏನಾದರೂ ನಿಮಗೆ ಸರಿ ಇಲ್ಲ ಅನ್ಸುತ್ತೆ ದಯಮಾಡಿ ನೀವು ಕೂಡ ಒಂದು ವಿಡಿಯೋ ಮಾಡಿ ಹಾಕಿ, ನಾವು ಕೂಡ ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.